ಮಾಮಿ, ನನಗೆ ಐಸ್ ಕ್ರೀಮ್ ಪಾಯಸ ಮಾಡ್ಕೊಡ್ತೀರಾ ಪ್ಲೀಸ್? ಅಯ್ಯೋ! ಅಷ್ಟೇನಾ? ಅದರಲ್ಲೇನು 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ ಆಯಿತಾ? ಅಂದ್ಹಾಗೆ ಇದು ಐಸ್ ಕ್ರೀಮ್ ಪಾಯಸ ಅಲ್ಲ, ಸಾಬೂದಾನ ಪಾಯಸ. ಟೇಸ್ಟ್ ಮಾತ್ರ ಐಸ್ ಕ್ರೀಮ್ ಥರ ಇರುತ್ತೆ. ಇದು ಮಾಡೋದು ಸಿಕ್ಕಾಪಟ್ಟೆ ಈಸಿ. ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆನ ಇಟ್ಟು, ನೆನೆಸಿಟ್ಟಿರುವಂಥ ಸಾಬೂದಾನನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಅದನ್ನ ಪಾತ್ರೆ ಪಕ್ಕಕ್ಕೆ ಎತ್ತಿಟ್ಟು, ಒಂದು ಬಾಣಲಿ ತೊಗೊಂಡು, ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ರೋಸ್ಟ್ ಮಾಡ್ಕೋತೀನಿ. ಅದೆಲ್ಲ ರೋಸ್ಟ್ ಆದಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಂಡು, ಒಂದು ಅರ್ಧ ಲೀಟ್ರು ಹಾಲನ್ನ ನಾನು ಅದೇ ಬಾಣಲಿಗೆ ಹಾಕೋತಾ ಇದ್ದೀನಿ. ಅದು ಒಂದು ಗಟ್ಟಿ ತುಂಬ ಇದೆ ಅನ್ನಿಸ್ತು, ಹಾಗಾಗಿ 1 ಲೋಟದಷ್ಟು ನೀರು ಹಾಕ್ಕೊಂಡು, 1 ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಂಗೆ ತುಂಬ ಸ್ವೀಟ್ ಇಷ್ಟ ಆಗಲ್ಲ, ಹಾಗಾಗಿ ಸ್ವೀಟ್ ತೀರಾ ಕಮ್ಮಿ ಆಯಿತು ಅಂದರೆ ಮತ್ತೆ ಅದನ್ನ ಹಾಕ್ಕೋಬೋದು ಅಂತ. ಆಮೇಲೆ ಬೆಂದಿರೋವಂಥ ಸಾಬೂದಾನನ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಕೋತೀನಿ ಅಷ್ಟೇ. ನಂಗೆ ಯಾಕೋ ಸಪ್ಪೆ ಅನ್ನಿಸ್ತು, ದಟ್ಸ್ ವೈ ಮತ್ತಿನ್ನೊಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡೆ. ಆಮೇಲೆ ವೆನಿಲ್ಲಾ ಎಸೆನ್ಸ್ ಹಾಕ್ಕೋತೀನಿ. ನೀನು ಕೇಳಿದ್ಯಲ್ಲ ಐಸ್ ಕ್ರೀಮ್ ಫ್ಲೇವರ್ ಬರೋದು ಹಿಂಗೇನೆ. ಆಮೇಲೆ ಕಲರ್ ಚೆನ್ನಾಗಿರಲಿ ಅಂತ ಪಿಸ್ತಾ ಗ್ರೀನ್ ಕಲರ್‌ನ ಆ್ಯಡ್ ಮಾಡ್ಕೋತೀನಿ. ಕಲರ್ ನೋಡು ಎಷ್ಟು ಚೆನ್ನಾಗಿದೆ ಅಲ್ಲ? ಆಮೇಲೆ ಏಲಕ್ಕಿನ ಹಾಕ್ಕೋತೀನಿ. ಆಮೇಲೆ ರೋಸ್ಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಆ್ಯಂಡ್ 3ರಿಂದ 4 ಸ್ಪೂನಷ್ಟು ಬಾದಾಮಿ ಪೌಡ್ರು. ಇದಿಷ್ಟನ್ನು ಹಾಕಿ ಮಿಕ್ಸ್ ಕೊಟ್ಟು ಕುದಿ ಬಂದಮೇಲೆ ಸ್ಟವ್‌ನ ಆಫ್ ಮಾಡಿ ಲಿಡ್ ಮುಚ್ಚುತ್ತೀನಿ. 10 ನಿಮಿಷ ಸಾಕು. 10 ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದರೆ ನೀನು ಕೇಳಿರೋ ಐಸ್ ಕ್ರೀಮ್ ಪಾಯಸ ರೆಡಿ ಆಗಿರುತ್ತೆ. ನೋಡು ಎಷ್ಟು ಚೆನ್ನಾಗಿದೆ ಅಲ್ಲ? ತಿಂದ್ಬಿಟ್ಟು ಹೆಂಗೂ ಹೇಳ್ಕೊಟ್ಟಿದ್ದೀನಿ ಅಲ್ಲ? ನೀನು ದೊಡ್ಡವಳಾದ್ಮೇಲೆ ನಂಗೆ ಮಾಡ್ಕೊಡು ಆಯಿತಾ? ಹೇಗಿದೆ ಅಂತ ಈಗ ಹೇಳು?